ಎಲ್ರಿಗೂ ನಮಸ್ಕಾರ. ಸೊ ಹೋಮ್ ಕನ್ಸ್ಟ್ರಕ್ಷನ್ ಬಗ್ಗೆ ಎಲ್ಲರೂ ವಿಡಿಯೋ ಮಾಡ್ತಾರೆ, ಬಟ್ ಪ್ರೀ ಪ್ಲಾನಿಂಗ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನ ನಾವು ಈ ವಿಡಿಯೋಲಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಸೊ ಪ್ರೀ ಪ್ಲಾನಿಂಗ್ ಯಾಕೆ ಇಂಪಾರ್ಟೆಂಟ್? ಫಸ್ಟ್ ಫ್ಯಾಮ್ಲಿ ಪ್ಲಾನಿಂಗ್ ಇಂಪಾರ್ಟೆಂಟ್. ಅಂದರೆ ಫ್ಯಾಮ್ಲಿ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡಿ ಯಾರಿಗೆ ಯಾವ ರೂಮ್ ಬೇಕು. ಈಗ ನಮಗೆ ಪೇರೆಂಟ್ಸು ಮೇಲೆ ಕೆಳಗೆ ತಿಳಿಯೋಕ್ಕಾಗಲ್ಲ, ಸೊ ಅವ್ರಿಗೆ ಫಸ್ಟು ಬೇಸ್ ಲೆವೆಲಲ್ಲೇ ಒಂದು ರೂಮ್ ಇರಬೇಕು, ಪಕ್ಕದಲ್ಲೇ ಚಿಲ್ಡ್ರನ್ಸ್ ರೂಮ್ ಇರಬೇಕು. ನಾವು ಈಗಿನ ವಯಸ್ಸಿಗರು ಮೇಲೆ ತಿಳಿಬೋದು ಅನ್ನೋದ್ರಿಂದ ನಮ್ಮ ರೂಮ್ಸ್ ಎಲ್ಲ ನಾವು ಸೆಕೆಂಡ್ ಫ್ಲೋರಲ್ಲಿ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಈ ಥರದ್ದೆಲ್ಲ ಫಸ್ಟ್ ನೀವು ದೊಡ್ಡವ್ರ ಜೊತೆ ಮನೆ ಮಂದಿ ಎಲ್ಲರೂ ಕೂತ್ಕೊಂಡು ಡಿಸ್ಕಸ್ ಮಾಡಿ ಏನೇನು ಬೇಕು ಅನ್ನೋದನ್ನ ಒಂದು ಪೇಪರ್ ಸ್ಕೆಚ್ ನೀವು ರೆಡಿ ಮಾಡ್ಕೊಬೇಕು. ನೆಕ್ಸ್ಟ್ ಒಂದು ಫ್ಲೋರ್ ಪ್ಲ್ಯಾನ್ ಅನ್ನೋ ತುಂಬ ಒಳ್ಳೆ ಆ್ಯಪ್ ಒಂದಿದೆ, ಅದು ಫ್ರೀ ಆ್ಯಪು. ಅಪ್ ಟು 2-3 ಪ್ರಾಜೆಕ್ಟ್ಸ್ ನೀವು ಅದರಲ್ಲಿ ಫ್ರೀಯಾಗಿ ನೀವು ಮಾಡ್ಕೊಬೋದು. ಸೊ ಅಂಥ ಒಂದು ಆ್ಯಪ್ ಯೂಸ್ ಮಾಡಿ ಫ್ಲೋರ್ ಪ್ಲ್ಯಾನ್ ಪ್ಲಸ್ 3D ವಿಜುವಲೈಸೇಷನ್ನು ಮಾಡ್ಕೊಂಡ್ವಿ. ಸೊ ನಾವು ಅಂದ್ಕೊಂಡಿದ್ದ ಮನೆ ಹೇಗೆ ಬರುತ್ತೆ, ಓರಿಯೆಂಟೇಷನ್ ಹೇಗಿರುತ್ತೆ, ಸ್ಪೇಸ್ ಹೇಗಿರುತ್ತೆ, ಇದನ್ನೆಲ್ಲ ಒಂದು 48 hours ಒಳಗಡೆ ಆ ಆ್ಯಪ್ ಯೂಸ್ ಮಾಡಿಕೊಂಡು ನಾವು ಒಂದು ಫುಲ್ 3D ವ್ಯೂನ ರೆಡಿ ಮಾಡ್ಕೊಂಡ್ವಿ. ಅದರದ್ದು ಒಂದು ಶಾರ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಹಾಕ್ತೀನಿ ಇದರಲ್ಲಿ. ಸೊ ಈ ಡಿಸ್ಕಷನ್ನು ತುಂಬ ಇಂಪಾರ್ಟೆಂಟು. ಇದು ನೆಕ್ಸ್ಟ್ ನೀವು ಬಡ್ಜೆಟ್ ಡಿಸೈಡ್ ಮಾಡಬೇಕು. ಯಾವ ಬಡ್ಜೆಟಲ್ಲಿ ನಿಮಗೆ ಈ ಒಂದು ಕನ್ಸ್ಟ್ರಕ್ಷನ್ ಬರ್ಬೋದು, ಪ್ಲಸ್ ನಿಮ್ಮ ಎಷ್ಟು ಸ್ಟ್ರೆಚ್ ಮಾಡ್ಬೋದು ನಿಮ್ಮ ಬಡ್ಜೆಟ್ನ, ಇದನ್ನೆಲ್ಲನೂ ನೀವು ಕೂತ್ಕೊಂಡು ಪ್ಲ್ಯಾನ್ ಮಾಡಬೇಕು. ಅದ್ರ ನೆಕ್ಸ್ಟು ಯಾರು ಆರ್ಕಿಟೆಕ್ಟ್. ಸೊ ನೀವು ಏನು ಫ್ಲೋರ್ ಪ್ಲ್ಯಾನಲ್ಲಿ ಮಾಡ್ತೀರಾ ಅದು ಜಸ್ಟ್ ನಿಮ್ಮ ವಿಜುವಲೈಸೇಷನ್ಗೆ, ಅದನ್ನು ನೀವು ರಿಯಾಲಿಟಿಯಾಗಿ ಯೂಸ್ ಮಾಡೋಕ್ಕಾಗಲ್ಲ. ಒಂದು ಪ್ರಾಪರ್ ಆರ್ಕಿಟೆಕ್ಟ್ ಇರಬೇಕು. ಒಂದು ಡಿಸೈನ್ಗಾಗಲಿ ಒಂದು ಸ್ಟ್ರಕ್ಚರಲ್ ಸಪೋರ್ಟ್ಸ್ ಹೇಗಿರಬೇಕು ಅನ್ನೋದಕ್ಕೆಲ್ಲ ನಿಮ್ಗೆ ಆರ್ಕಿಟೆಕ್ಟ್ ಖಂಡಿತ ಅವಶ್ಯಕತೆ ಇದೆ. ಸೊ ಒಂದು ಆರ್ಕಿಟೆಕ್ಟ್ನ ಹೇಗೆ ಚೂಸ್ ಮಾಡ್ತೀರಾ ನೀವು ರಿಸರ್ಚ್ ಮಾಡಿ ನೋಡ್ಬೋದು. ಬಟ್ ಬೆಸ್ಟ್ ವೇ ಇಸ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲಲ್ಲಿ ಯಾರಾದರೂ ಒಂದು ಆರ್ಕಿಟೆಕ್ಟ್ ರೀಸೆಂಟಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂದರೆ ಆ ಸೈಟ್ ಹೋಗಿ ವಿಸಿಟ್ ಮಾಡಿ. ಫಸ್ಟು ಹೇಗಿದೆ ಕನ್ಸ್ಟ್ರಕ್ಷನ್ನು ಅದನ್ನೆಲ್ಲ ನೀವು ನೋಡಿ, ಆಮೇಲೆ ಅದು ನಿಮ್ಗೆ ಇಷ್ಟ ಆಯಿತು ಅಂದರೆ ಆ ಆರ್ಕಿಟೆಕ್ಟ್ನ ನೀವು ಅಪ್ರೋಚ್ ಮಾಡಿ. ನನ್ನ ಫ್ರೆಂಡು, ನನ್ನ ಕೊಲೀಗ್, ಅವರ ಆರ್ಕಿಟೆಕ್ಟ್ನೇ ನಾವು ಚೂಸ್ ಮಾಡಿದ್ವಿ. ಅವರು ಪ್ರಾಜೆಕ್ಟ್ಸ್ನೆಲ್ಲ ನಾವು ಪರ್ಸ್ನಲಾಗಿ ವಿಸಿಟ್ ಮಾಡಿ ಅದೆಲ್ಲ ನಮ್ಗೆ ಇಷ್ಟ ಆದಮೇಲೆ ಓಕೆ ಇವರೇ ಆರ್ಕಿಟೆಕ್ಟ್ ಅನ್ನೋದನ್ನು ನಾವು ಡಿಸೈಡ್ ಮಾಡಿದ್ವಿ. ನೆಕ್ಸ್ಟು ಬಂದು ಬಿಲ್ಡ್ ಆಫ್ ಮೆಟೀರಿಯಲ್. ಯಾವ ಮೆಟೀರಿಯಲ್ ಯೂಸ್ ಮಾಡಿ ಬಿಲ್ಡ್ ಮಾಡ್ತೀರಾ ಅನ್ನೋದನ್ನು ನೀವು ಡಿಸೈಡ್ ಮಾಡಬೇಕು. ಈಗ ಮಾರ್ಕೆಟಲ್ಲಿ ಫ್ಯೂ ಆಪ್ಷನ್ಸ್ ಇದೆ. ರೆಡ್ ಬ್ರಿಕ್ಸ್ ಎಲ್ಲರಿಗೂ ಗೊತ್ತಿರೋದು, ಇಟ್ಕೆ. ಅದ್ರ ನೆಕ್ಸ್ಟು ನಿಮಗೆ ಹಾಲೋ ಬ್ಲಾಕ್ಸ್ ಇದೆ. ಇದೆರಡು ಕನ್ವೆನ್ಷನಲ್ ಮೆಥಡು, ರೆಗ್ಯುಲರಾಗಿ ಎಲ್ಲ ಕಡೆ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಈಗ ಲೇಟೆಸ್ಟ್ ಬಂದಿರೋದು ಒಂದು ಫ್ಲೈ ಆ್ಯಶ್. ಅದು ಲೈಟ್ ವೆಯ್ಟ್ ಆಗಿರುತ್ತೆ, ಸೈಜ್ ನೋಡೋಕೆ ದೊಡ್ಡದಾಗಿರುತ್ತೆ, ವೆಯ್ಟ್ ಕಮ್ಮಿ ಇರುತ್ತೆ. ಸೊ ಕನ್ಸ್ಟ್ರಕ್ಷನ್ ಟೈಮ್ ಅನ್ನೋದು ಅದರಲ್ಲಿ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ 1 or 2 months ನಿಮಗೆ ಅರ್ಲಿ ಪ್ರಾಜೆಕ್ಟ್ ಕಂಪ್ಲೀಷನ್ಗೆ ಯೂಸ್ ಆಗುತ್ತೆ. ಅದೇ ರೀತಿ ಪೋರತಮ್ ಅನ್ನೋದು ಒಂದು ಸ್ಪೆಷಲ್ ಟೈಪ್ ಆಫ್ ಬ್ರಿಕ್ಸು. ಇದಕ್ಕೆ ಆಗಿನ ಕಾಲದ್ದು ಅದರ ಲೇಟೆಸ್ಟ್ ಅವತಾರ ಬಂದು ನಿಮಗೆ ಪೋರತಮ್ ಬ್ರಿಕ್ಸು. ಸೊ ಆ ಪೋರತಮ್ ಬ್ರಿಕ್ಸಲ್ಲೇ ನಾವು ಮನೆ ಕಟ್ಟಬೇಕು ಅಂತ ಡಿಸೈಡ್ ಮಾಡಿದ್ವಿ. ಸೊ ಆ ಬ್ರಿಕ್ಸನ್ನು ನಾವು ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ಮೇಲೆ ಅದಕ್ಕೆ ಸ್ಪೆಷಲೈಸ್ಡ್ ಮೇಷನ್ಸೇ ಬೇಕು. ಅದನ್ನು ಹ್ಯಾಂಡಲ್ ಮಾಡೋದು ತುಂಬ ಈಸಿ ಅಲ್ಲ. ಅದೊಂಥರ ಲೈಟ್ ವೆಯ್ಟ್ ಮೆಟೀರಿಯಲ್ಲು ಪ್ಲಸ್ ವೆರಿ ಫ್ರ್ಯಾಜೈಲ್ ಮೆಟೀರಿಯಲ್ ಹೇಳಬೇಕು ಅಂದರೆ. ಸೊ ಸುಮ್ಮನೆ ಒಂದು ಸುತ್ತಿಗೆಲ್ಲಿ ಹೊಡೆದ್ರೂ ಅದು ಒಂದು ಫುಲ್ ಸ್ಟೋನ್ ಯೂಸ್ಲೆಸ್ ಆಗೋಗುತ್ತೆ. ಸೊ ಅಂಥ ಒಂದು ಪ್ರಾಡಕ್ಟ್ ಯೂಸ್ ಮಾಡಿ ನೀವು ಬಿಲ್ಡ್ ಮಾಡಬೇಕು ಅಂದಾಗ ನಿಮಗೆ ಒಳ್ಳೆ ಒಂದು ಸ್ಕಿಲ್ಡ್ ಲೇಬರ್ ಬೇಕು. ಸೊ ಇದಕ್ಕೆ ನಾವೇನು ಮಾಡಿದ್ವಿ, ನಾವು ಓಡಾಡೋ ರೂಟಲ್ಲಿ ಒಂದು ಕಡೆ ನಮಗೆ ಒಂದು ಪೋರತಮ್ ಕನ್ಸ್ಟ್ರಕ್ಷನ್ ನಾವು ನೋಡಿದ್ವಿ. ಸೊ ಆಲ್ಮೋಸ್ಟ್ ಒಂದು 6 months ಆಫ್ ಟೈಮ್ ಆ ಪ್ರಾಜೆಕ್ಟ್ ಹೇಗೆ ನಡೀತಿದೆ ಅನ್ನೋದನ್ನ ನಾವು ಆ ಕಡೆ ಹೋಗ್ತಾ ಬರ್ತಾ ಪ್ರತಿ ಸರಿ ಹೋದಾಗೆಲ್ಲ ನಾವು ವಿಸಿಟ್ ಮಾಡ್ತಾಯಿದ್ವಿ. ಅಲ್ಲಿ ಯಾರು ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅವ್ರನ್ನ ಮಾತಾಡಿಸಿ ಅವ್ರ ಕಾಂಟ್ರಾಕ್ಟರ್ ನಂಬರ್ ತೊಗೊಂಡು ಆ ವರ್ಕ್ಮ್ಯಾನ್ಶಿಪ್ ಇಷ್ಟ ಆದಮೇಲೆ ನಾವು ಅವ್ರನ್ನ ಅಪ್ರೋಚ್ ಮಾಡಿ ಇವರೇ ನಮಗೆ ಕನ್ಸ್ಟ್ರಕ್ಷನ್ಗೆ ಕಾಂಟ್ರಾಕ್ಟರ್ ಅನ್ನೋದನ್ನು ನಾವು ಡಿಸೈಡ್ ಮಾಡಿದ್ವಿ. ಬೇಸಿಕಲಿ ಇದೆಲ್ಲ ರಿಸರ್ಚು ನೀವು ಖಂಡಿತ ಮಾಡಲೇಬೇಕು. ಯಾಕೆ ಅಂದರೆ ಮಾರ್ಕೆಟಲ್ಲಿ ತುಂಬ ಇದೆ, ಹೇಳ್ತಾರೆ ದೀಸ್ ಆರ್ ದಿ ಬೆಸ್ಟ್ ಅಂತ. ಬಟ್ ಇನ್ ರಿಯಾಲಿಟಿ ನೀವು ಇನ್ ಪರ್ಸನ್ ಹೋಗಿ ನೀವು ಚೆಕ್ ಮಾಡಿದಾಗ ಖಂಡಿತ ಅದು ತುಂಬ ಲೋ ಕ್ವಾಲಿಟಿ ಮೆಟೀರಿಯಲ್ ಆಗಿರ್ಬೋದು, ಇಲ್ಲ ಆ ಡಿಸೈರ್ಡ್ ಔಟ್ಪುಟ್ ನಿಮಗೆ ಸಿಗದಿರೋ ಇರ್ಬೋದು. ಈ ಥರ ಎಲ್ಲ ಇರುತ್ತೆ.
ಎಕ್ಸಾಂಪಲ್ಗೆ ಹೇಳಬೇಕು ಅಂದರೆ ಒಂದು ಸ್ವಿಚ್ಗೆ ಯೂಟ್ಯೂಬಲ್ಲಿ ಅಷ್ಟು ಪ್ರಮೋಟ್ ಮಾಡ್ತಾರೆ, ಕೆಳಕ್ಕೆ ಹಾಕಿ ತುಳಿತಾರೆ, ಕಾರ್ ಹತ್ತಿಸ್ತಾರೆ. ಸ್ವಿಚ್ ಅನ್ನೋದು ನಂಬರ್ ಆಫ್ ಕ್ಲಿಕ್ಸ್ ಮೇಲೆ ಡಿಪೆಂಡು. ಈ ಬೇಸಿಕ್ ನಾಲೆಜ್ ನಿಮಗಿರಬೇಕು. ಎಷ್ಟು ಸರಿ ಒಂದು ಸ್ವಿಚ್ಚು ಆನ್ ಆಫ್ ಮಾಡಿದ್ರೆ ಅದ್ರ ಲೈಫ್ ಸ್ಪ್ಯಾನು ಎಷ್ಟು ಕ್ಲಿಕ್ಸಿಗೆ ಬರುತ್ತೆ, ಈ ಥರ ಯಾರಾದರೂ ಎಕ್ಸ್ಪ್ಲೈನ್ ಮಾಡಿದ್ರೆ ಅದು ಒಂದು ಕ್ವಾಲಿಟಿ ಆಫ್ ಪ್ರಾಡಕ್ಟ್, ಒಳ್ಳೆ ಪ್ರಾಡಕ್ಟ್. ನೀವು ಅಂಥದ್ದನ್ನು ಅಪ್ರೋಚ್ ಮಾಡಬೇಕು. ಅದ್ರ ಮೇಲೆ ಕಾರ್ ಹತ್ಸೋದು, ಲಾರಿ ಹತ್ಸೋದು ಇದೆಲ್ಲ ಅಲ್ಲ. ಆ ಒಂದು ಪರ್ಟಿಕ್ಯುಲರ್ ಮೆಟೀರಿಯಲ್ಗೆ ವಾಟ್ ಈಸ್ ದ ಬೆಸ್ಟ್ ಸೈಂಟಿಫಿಕ್ ವೇ ಆಫ್ ಪ್ರೂವಿಂಗ್ ದ ಕ್ವಾಲಿಟಿ ಆಫ್ ದಟ್ ಮೆಟೀರಿಯಲ್, ಅದರ ಅಂಡರ್ಸ್ಟ್ಯಾಂಡಿಂಗ್ ನಮಗಿಲ್ಲ ಅಂದರೆ ನಮಗೆ ಭಾರಿ ಕಷ್ಟ ಆಗುತ್ತೆ. ಯಾರು ಬೇಕಾದರೂ ಏನು ಬೇಕಾದ್ರೂ ಮಾಡ್ತಾರೆ. ಸೊ ಈ ಥರ ಪ್ರೀ ಪ್ಲ್ಯಾನಿಂಗ್ ಅನ್ನೋದು ತುಂಬ ಸ್ಟೇಜಸ್ಸಲ್ಲಿ ನೀವು ಮಾತಾಡಿ ಎಲ್ಲ ಫೈನಲೈಸ್ ಆದಮೇಲೆ ನೆಕ್ಸ್ಟ್ ನೀವು ಕನ್ಸ್ಟ್ರಕ್ಷನ್ ಕಡೆಗೆ ಬರಬೇಕು. ಹೋಪ್ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನಿಸುತ್ತೆ. ಫ್ಲೋರ್ ಪ್ಲ್ಯಾನ್ ಬಗ್ಗೆ ಒಂದು ವಿಡಿಯೋ ನಿಮಗೆ ಮಾಹಿತಿ ಬೇಕು, ಇನ್ನೂ ಡೀಟೇಲಾಗಿ ಹೇಳಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀವಿ ಹೇಗೆ ಯೂಸ್ ಮಾಡೋದು ಅಂತ. ಥ್ಯಾಂಕ್ ಯು.